ಮಾತಾಡು ಇಲ್ಲಾರ ಅಡ್ರೆಸ್ ಹಾಕು, ಫೋನ್ ನಂಬರ್ ಅಡ್ರೆಸ್ ಹಾಕು, ಬ್ಯಾಡ್ ಮೆಸೇಜ್ ಹಾಕರು ಅಲ್ಲಿಗೆ ಬರ್ತೀನಿ. ಯಾರ್ಯಾರು ಹಾಕ್ತೀರಾ ಬ್ಯಾಡ್ ಮೆಸೇಜ್ ಮಾಡೋರು ಬ್ಯಾಡ್ ಹಾಕೋರು ಅಲ್ಲೇ ಅಡ್ರೆಸ್ ಹಾಕ್ರಿ, ಅಲ್ಲಿಗೆ ಬರ್ತೀನಿ ನಾನು. ಹಾ ನಿಮ್ ತಾಯಿ ಇದರ ಫಸ್ಟ್ ನೋಡ್ಕೋ, ನಿಮ್ ಮನೆಗೆ ನಿಮ್ ಯಾರು ಶಿವ ಬಿಲ್ಲ ಅಂತ ಫೇಸ್ಬುಕ್ ಅಲ್ಲಿ ಸುಮ್ ಸುಮ್ನೆ ಏನೇನೋ ಬ್ಯಾಡ್ ಮೆಸೇಜ್ ಮಾಡೋದು. ಅಲ್ಲಿ ಏನಲ್ಲಮ್ಮ ದೇವಸ್ಥಾನಕ್ಕೆ ಮಾಡ್ತಾರ, ತಂದೆ ತಾಯಿಗಳಿಗೆ ಹೆಂಗ್ ಮಾಡೋಣ ಅವರು? ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಸರಿಯಾಗಿ ಬೆಳೆಸಿರಲ್ಲ, ನಿಮ್ ತಾಯಿ ಅಂತಳ ಆಯ್ತು ಚೆಕ್ ಮಾಡ್ಕೋ. ಯಾರು ತಾಕತ್ತಿರೋ ಬ್ಯಾಡ್ ಮೆಸೇಜ್ ಹಾಕ್ರಿ, ಫೋನ್ ನಂಬರ್ ಅಡ್ರೆಸ್ ಸಮೇತ ಹಾಕ್ರಿ, ಅದೇನೇನ್ ಬ್ಯಾಡ್ ಮೆಸೇಜ್ ಹಾಕ್ತಿರಿ ನೋಡೋಣ. ತಾಕತ್ತಿದ್ರೆ ಕ್ರೈಮಿಗೆ ಕೊಡ್ತೀವಿ, ಬಂದ್ ಅಲ್ಲಿ ಫೇಸ್ ಮಾಡ್ರಿ, ಗೊತ್ತಾಯ್ತಾ? ನೆಕ್ಸ್ಟ್ ಏನೋ ಮಾಡಿ ನೀಗೆ ಖುದ್ದಾಗಿ ಹೇಳ್ತಿರೋದು ಶಿವ ಬಿಲ್ಲ ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಬ್ಯಾಡ್ ಮೆಸೇಜ್ ಹಾಕದೆ, ಎಲ್ಲರಿಗೂ ಅದೇ ಕೆಲಸ. ಗಿಡವಾಗಿ ಬಗ್ಗಿದೆ ಮರವಾಗಿ ಬಗ್ಗಿದೆ ಅಂತ ಕೇಳ್ರಿ ಅವ್ನು. ಒಂದ್ಸರಿ ನಿಮ್ ತಾಯಿ ನನ್ ತಾಯಿ ಒಂದೇ, ನಿಮ್ ತಾಯಿಗೆ ಅಥವಾ ನಿಮ್ ಮನೆ ಹೆಣ್ಮಕ್ಳಿದ್ರೆ ಆ ತಂಗಿ ನನ್ನ ತಂಗಿನ ನಿಮ್ ಮದುವೆ ಆಗಿದ್ರೆ ನಿನ್ಗೆ ನಿನ್ ಹೇಗೈತೆ ಯಾರು ಹೆಣ್ಣು ಕೊಟ್ಟಿರಲ್ಲ, ನೀನ್ ನೋಡಿ ಮುಖ ಗೊತ್ತಾಗತ್ತೆ. ಏನಾರ ಕೊಟ್ಟಿದ್ರೆ ಆ ತಾಯಿನ ಅವ್ನು ಚೆನ್ನಾಗಿ ಹಾಕೋ ನನ್ನ ತಂಗಿನ ಎಂತಿ ಮಕ್ಕಳನ್ನ ಅಮ್ಮನ್ನ ಅಪ್ಪನ ಸಾಕಿ ಸಾಕಾಯಲ್ಲ ಕರ್ಕೊಂಬಂದಿಲ್ಲಿ ಬಿಟ್ಟು ಬಿಕಾರಿ ಹಂಗೆ ಅಲಿರಿ ಕಂಡ ಮನೆ ಬಗ್ಗೆ ನೋಡ್ಕೊಂಡು ನಿಂಗೆ ನಿಂಗೆ ಎಂದಿ ಮದುವೆ ಆಗಿಲ್ಲ ನೋಡ್ರಿ ಗೊತ್ತಾಗ್ತೀನಿ. ದರ್ವೇಶ ಮುಖ ಯಾರು ಹೆಣ್ಣು ಕೊಟ್ಟಿರಲ್ಲ, ಒಂದ್ ವೇಳೆ ಹೆಣ್ಣು ಕೊಟ್ಟಿದ್ರೆ ಕರ್ಕೊಂಬ ಇಲ್ಲಿ ಅವ್ಳು ಸಾಕಾಗಲ್ಲ ಆ ತಾಯಿನ, ಆ ತಂಗಿ ನಾನೇ ಸಾಕೊಂಡ್ ನನ್ನ ತಂಗಿ ಅಂತವ, ಆ ಅಮ್ಮ ನಾನೇ ಸಾಕಂತ ನಮ್ಮ ಚಿಕ್ಕಮ್ಮ ಅಂತವ. ನೀವು ಕಳ್ಳ ಅಂತ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಒಳ್ಳೇದ್ ನೋಡಕ್ಕೆ ಎಲ್ಲಾರ ಮೇಲೆ ಕಮೆಂಟ್ಸ್ ಮಾಡಕ್ಕಲ್ಲ. ಫಸ್ಟ್ ಕಮೆಂಟ್ಸ್ ಮಾಡೋರು ಅವ್ರ ಮನೆ ಅವ್ರ ಯೋಗ್ಯತೆ ತಿಳ್ಕೊಬೇಕು, ಆ ನಂಬರ್ ಇನ್ನೊಬ್ರಿಗೆ ಮಾಡ್ಬೇಕು, ಗೊತ್ತಾಯ್ತಾ? ನಮ್ ಕೈ ಸಿಕ್ಕಿದ್ರೆ ಪಾಪ ಜೀವನ ಕರೆಕ್ಟ್ ಮಾಡ್ರಿ, ಇನ್ನೊಬ್ರದ್ದು ಎಲ್ಲವನ್ನೂ ಮಾತಾಡ್ತಾನೆ. ನಾನ್ ಸುಮ್ಕಿರ್ತೀನಿ, ಅವ್ರು ಕರೆಕ್ಟ್ ಆಗಿದ್ದಾರೆ, ಯೋಗ್ಯತೆ ಕರೆಕ್ಟ್ ಅವ್ರು ತಿಳ್ಕೊಬೇಕು. ನಾನ್ ಸುಮ್ಕಿರ್ತೀನಿ, ಜೊತೆಗಿರೋ ಸುಮ್ಕಿರಲ್ಲ. ಇನ್ನೊಬ್ರು ಮಾತಾಡೋದು ಹಾಕಿರೋ ಮೆಸೇಜ್ಗೆ ಏನಾರ ನಮ್ ಕೈ ಸಿಕ್ಕಿದ್ರೆ ಅವ್ರೊಬ್ಬರೇ ಅಲ್ಲ ಎಲ್ಲರೂ ಅಷ್ಟೇ ಬ್ಯಾಡಕ್ ಮಾತಾಡೋರು. ನಿಮ್ ಮನೆ ಯೋಗ್ಯತೆ ಫಸ್ಟ್ ನೋಡ್ಕೊಳ್ರಿ. ನೀನ್ ಹೆಂಡ್ತಿ ನಿಮ್ ಮಕ್ಳು ಎಲ್ಲಿ ಓಡಾಡ್ತಾರೆ, ಎಲ್ಲಿ ಬೀದಿ ಬಿಕಾರಿ ಅವ್ನ್ ಫಸ್ಟ್ ಸಾಕ್ರಿ, ಆಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡ್ರಿ. ಯಾರು ಯಾರ ಮನೆಗೆ ಉಣ್ಣಾಕೋ ಅಲ್ಲ, ಅರ್ಥ ಆಯ್ತಾ? ಬರೀ ಬ್ಯಾಡಾಗ ಹಾಕ್ಬಿಡೋದು. ಫೋನ್ ಎಲ್ಲವನ್ನ ಹತ್ರ ಎಲ್ಲವನ್ನೂ ಟೈಪಿಂಗ್ ಮಾಡಕ್ ಬರುತ್ತೆ. ಕೇವ್ ಇರಲ್ವಲ್ಲ ಅವರೇ ಹಾಕೋದು, ಕೆಲ್ಸ ಇರಲ್ವಲ್ಲ ಬರೀ ನೋಡೋದು, ಮೆಸೇಜ್ ಹಾಕ್ತಾ ಇರೋದೆ ಅಷ್ಟೇ. ತಾಕತ್ತಿದ್ರೆ ಫೋನ್ ನಂಬರ್ ಅಡ್ರೆಸ್ ಹಾಕಿ ಬ್ಯಾಡ್ ಮೆಸೇಜ್ ಹಾಕಿ ದೇವಸ್ಥಾನಕ್ಕೆ ನೋಡೋಣ. ತಲೆ ಹೊಡಿತಾ ಏನ್ ತಲೆ ಹಿಡಿತಾ ಇಲ್ಲ. ಕಳ್ಳ ಅಂತ ಹಾಕಿದಿಲ್ಲ, ಕಳ್ಳ ಅಂತ ಹಾಕಿ ನಾವ್ ಯಾವನ್ ಕಳ್ತನ ಮಾಡಿದ್ ಯಾರು ರೂಪಾಯಿ ಕೊಡಕ್ ಹೇಳಿದೀನಪ್ಪ, ಕಳ್ಳ ನಾವೇ ಕೊಡ್ತೀವಿ, ಇಸ್ಕೊಂತ ಇದೀವ. ನಿಮ್ಮ ಅಪ್ಪನ ಹಾಕಿದ್ದೆ ಫೋಟೋದಲ್ಲಿ ನಮ್ಮ ಅಪ್ಪ ಪಾಪ ಮೂಲೆ ಕೂತಾನ, ಪುಣ್ಯಾತ್ಮ ಹುಷಾರಿಲ್ಲ ಅನ್ಸುತ್ತೆ, ಎಲ್ಲ ಕೂತಾರೆ ಪುಣ್ಯಾತ್ಮರು ಸೈಲೆಂಟ್ ಆಗಿದೀವಿ. ಅವ್ರು ಕೂತಿರೋ ಅಪ್ಪನ ನೋಡಿ ಸಾಕ್ಯಾಳಪ್ಪ, ಅಪ್ಪನ ಹಾಕೇನ ಫೋಟೋದಲ್ಲಿ ಆ ತಂದೆ ಏನೋ ಮೂಲೆ ಪೇಷಂಟ್ ಇದಾರೆ ಪಾಪ. ಅದು ನಮ್ಮ ಅಪ್ಪನ ಸಮಾನ ಅಲ್ವ, ಅದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದಪ್ಪ ಪುಣ್ಯಾತ್ಮ. ನಾವ್ಯಾಕ ಅವ್ರ ಅಪ್ಪಮ್ಮ ಬೈಯನ, ನಾವ್ ಹೆಣ್ಮಕ್ಳು ಬೈಯಲ್ಲಪ್ಪ. ನಾವು ಸಿಟ್ಟು ಬಂದಾಗ ಒಂದ್ ಎರಡು ಮಾತಾಡ್ತೀವಿ ನಮ್ಮ ತಂಗಿ ರಕ್ಕರ ಬಗ್ಗೆ. ಇನ್ನೊಂದ್ಸರಿ ಲೈವ್ ಹಂಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಯಾವನ್ ಬ್ಯಾಡ್ ಮೆಸೇಜ್ ಮಾಡ್ತೀರಿ ತಾಕತ್ತೀರಿ ಬಂದು ಸೇವ್ ಮಾಡ್ರಿ. ನಂಗೆ ಗೊತ್ತು ನೀವು ಯಾರು ಬ್ಯಾಡ್ ಮೆಸೇಜ್ ಮಾಡ್ತೀರಿ, ನನಗೆ ಅಂತಲ್ಲ, ಯಾವುದೇ ಒಂದು ದೇವಸ್ಥಾನಗಳಿಗೆ, ಯಾವುದೋ ಪುಣ್ಯ ಸ್ಥಳಕ್ಕೆ, ಯಾವುದೋ ಒಂದು ಮಾಡೋ ಕೆಲಸಗಳಿಗೆ ನೀವು ಬ್ಯಾಡ್ ಮೆಸೇಜ್ ಮಾಡ್ತೀರಾ ಅಂದ್ರೆ ನಮ್ಮ ತಮ್ಮ ಹೇಳ್ದಂಗೆ ನಿಮ್ಮ ಮನೆಯವ್ರು ಸರಿ ಇರಲ್ಲ ಅಂತ ಇಲ್ಲಿ ತೋರಿಸ್ಬಿಡುತ್ತೆ. ಕರೆಕ್ಟ್ ಆಗೋದಲ್ವ ಹೇಳಿ? ಅವ್ರು ಯಾರು ಹೆಂಗೆ ಆಡ್ತಾರೆ ಅಂದ್ರೆ ಅವ್ರ ಮನೆಯವ್ರ ಹೆಂಡತಿಗಳನ್ನ ಅವ್ರ ಅಪ್ಪ ಅಮ್ಮನ ಅವ್ರ ಅಮ್ಮ ಕಂಟ್ರೋಲ್ ಮಾಡಕ್ಕೆ ಯಾರ ಕೈಲಾಗಲ್ಲ, ಅವ್ರು ಹಿಂಗೆ ಆಡ್ತಾರೆ. ನೋಡಿ ಅವನೊಬ್ಬ ನಂಗೆ ಕಳ್ಸ್ವಾಮಿ ಅಂತ ಕಳ್ಳ ನಮ್ಮ ಮಗ ಅಂತ ಹಾಕ್ಯಾನೆ. ನಮ್ಮ ಅಮ್ಮ ಬಗ್ಗೆ ಮಾತಾಡಿ ಕತ್ತರಿಸ್ತಿಲ್ಲ, ಇಲ್ಲಿ ಹೇಳ್ತೀನಿ ನೋಡಿ ಲೈವಲ್ಲಿ. ಕೈ ಸಿಕ್ಬಿಟ್ರೆ ನಮ್ಮ ತಾಯಿ ಬಗ್ಗೆ ಮಾತಾಡ್ಬೇಡ, ಯಾಕಂದ್ರೆ ನಾವು ಭಾಳ ಒಳ್ಳೆಯವರು. ತಾಯಿ ಬಗ್ಗೆ ಮಾತಾಡ್ರೆ ಎಂತ ಸ್ವಾಮಿ ಶೀಟ್ ಬರುತ್ತೆ, ಎಂತ ಗುರುಗಳು ಶೀಟ್ ಬರುತ್ತೆ. ತಾಯಿ ಅಂದ್ರೆ ದೇವರಪ್ಪ. ನಮ್ಮ ತಾಯಿ ಭಾಳ ಚೆನ್ನಾಗಿ ಬೆಳೆಸಾಳೆ, ದಾನ ಮಾಡಿ ಬೆಳೆಸಿ ಉಡಿಸಿ ಬೆಳೆಸಿ ಕಳ್ಸ. ನಮ್ಮ ಅಪ್ಪ ಯಾರ ಬಗ್ಗೆ ಮಾತಾಡೋದ ಬುದ್ಧಿ ಕಲಿಸ. ನಿಮ್ಮ ಅಪ್ಪ ಸರಿ ಬುದ್ಧಿ ಕಲಿಸಿ, ನಮ್ಮ ಬುದ್ಧಿ ಕಲಿಸಿಲ್ಲ, ನಾನು ಬುದ್ಧಿ ಕಲಿಸ್ತೀನಿ. ಅಡ್ರೆಸ್ ಹಾಕಿ ಫೋನ್ ನಂಬರ್ ಹಾಕು, ನಾನು ಕಲಿಸ್ತೀನಿ ಬುದ್ಧಿ ಹೆಂಗೆ ಅಂತ. ನೀನು ಸಾವಿರ ಬುದ್ಧಿ ಕಲಿಸ್ತೀನಿ, ನಿನ್ಗೂ ಕಲಿಸ್ತೀನಿ ಬುದ್ಧಿಯ. ಒಂದು ವೇಳೆ ಕಾನೂನು ಕಡೆನೇ ಕಲಿಸೋದು, ನಾನು ಹಂಗೆ ಕಲಿಸಬೇಕು ಅಂದ್ರೆ ಮುಂಚೆನೇ ಕಲಿಸ್ತಿದ್ದೆ. ನನಗೆ ನಾನು ಸ್ಟ್ಯಾಂಡಾಗಿದ್ದೀನಿ, ಕಾನೂನು ಕಡೆನೇ ಕಲಿಸ್ತೀನಿ. ಎಣಿಸಬೇಕು 1 2 3 4 ಅಂತ ಸಾಯತಕ್ಕ ಹಂಗೆ ಮಾಡ್ಬಿಡ್ತೀನಿ. ನಾನು ಸರಿ ಮಾಡಿರಿ ಏನೋ ನಿನ್ನ ತಾಯಿ ನಾನು ಮಾಡ್ತಿದ್ದೆ, ತಂದೆ ನೋಡಿದೆ ನಾನು ಪಾಪ ಕೂತಿದ್ದೆ. ಅಪ್ಪ ಅವರಪ್ಪ ವಯಸ್ಸಾಗಿ ಕೂತಿದ್ದೆ, ಅದಕ್ಕೆ ಸುಮ್ಕಿದ್ದೀನಿ. ತಾಯಿ ಇಲ್ಲ ಅನ್ಸುತ್ತೆ. ತಾಯಿನ ತನ್ನ ಎಂತಿನ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ರಿ. ಅವ್ ಮಾತಾಡೋದು ದೇವ್ರ ನೋಡ್ಕೊಂಡು ನಾವ್ ಹೆಂಗ್ ಬೆಳಿತೀವಿ, ನಾವ್ ಹೆಂಗಿದೀವಿ, ದೇವ್ರಾಗಿ ಎಲ್ಲರಿಗೂ ಒಳ್ಳೇರಾಗಲ್ಲ. ನಾವ್ ಒಳ್ಳೇರಾಗಿರ್ಬೇಕು, ಒಳ್ಳೇದಾಗ್ಬೇಕು ನಮಗೆ ಅಂದ್ರೆ ನಾವ್ ಒಳ್ಳೇರಾಗಿರ್ಬೇಕು. ಬಂದ್ ಬೇಡ್ಕೊಂಬಕ್ ಪೇಷಂಟ್ ಹ್ಯಾಂಡಿಕ್ಯಾಪ್ ದೇವ್ರ ಜಗನ್ಮಾತೆ ಗೊತ್ತಿರುತ್ತೆ ಹೆಂಗಿದ್ರೆ. ಪರವಾಗಿಲ್ಲಮ್ಮ, ನಾನು ಸಾಧಾರಣವಾಗಿ ತಾಯಿಯರಿಗೆ ಕೊಡ್ತಾರ ಸೀರೆ. ಅವರು ತಾಯಿಯಾರು ಅಮ್ಮ ಅಳ್ತಾ ಇದೆ, ಒಂದಮ್ಮ ಲೈವಲ್ಲಿ ಇದೆ, ನನಗೆ ಹೆಣ್ಮಕ್ಳಿದ್ದಾರೆ ಸಾಕ್ತಿಲ್ಲ ಅಂತ. ನಾನು ಆ ತಾಯಿಗೆ ನಾನು ಮಗಿಲ್ವಾ ಅಂತ ಅವ್ನು ಕಳ್ಳನ ಮಗ ಅಂತ ಹಾಕಿದ್ನ. ಅಂದ್ರೆ ಅವನಿಗೆ ಹೇಗತೆ ಇಲ್ಲ, ಅವನ ಹೆಂಡತಿಗೂ ಅವ್ರ ಅಮ್ಮಂಗೆ ಸೀರೆ ಕೊಡ್ಸಿ ನಂಗೆ ಗೊತ್ತಿಲ್ಲ. ಮದುವೆ ಆಗಿಲ್ಲ, ಮದುವೆ ಯಾರು ಹೆಂಡತಿ ಮದುವೆ ಆದ್ರೆ ಆಗಿದ್ರೆ ಹುಷಾರಿಡ್ಕೊ ನಿಮ್ಮ ಮನೆಯವ್ರನ್ನ, ನಿನ್ನ ಮನೆಯವ್ರು. ನಾನು ಕೆಟ್ಟ ಮಾತಾಡಲ್ಲ, ನಾನು ಕೆಟ್ಟು ಕೋಪಿಷ್ಟ. ನನ್ನ ಕೈಗೆ ಏನಾರ ಸಿಕ್ಬಿಟ್ಟು ಬ್ಯಾಡ ಮೆಸೇಜ್ ಮಾಡಿ ನಮ್ಮ ಅಮ್ಮ ಬಗ್ಗೆ ಮಾತಾಡಿ ನನ್ನ ಕೈ ಸಿಕ್ಕಿದ್ರೆ ಏನಾಗ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ ನಾನು. ಈಗ ನನಗೆ ನಾನು ಯಾರ ಬಗ್ಗೆ ಮಾತಾಡಲ್ಲ, ನನ್ನ ಬಗ್ಗೆ ಮಾಡೋದು ಬಿಡಲ್ಲ. ನಾನು ಇಷ್ಟೊಂದು ಕೋಪ ಆಗುತ್ತಾ. ಅಡ್ರೆಸ್ ಹಾಕಿಲ್ಲ ಅವನು ಕರೆಕ್ಟಾಗಿದ್ದೀರಾ, ಅಡ್ರೆಸ್ ಹಾಕ್ತಿರ್ಲಿಲ್ಲ. ಕರೆಕ್ಟಾಗಿದ್ರೆ ಅಡ್ರೆಸ್ ಹಾಕಿಲ್ಲ, ಅವ್ನು ಕರೆಕ್ಟಾಗಿಲ್ಲ, ಅಡ್ರೆಸ್ ಹಾಕಿಲ್ಲ. ಫೋಟೋ ಸಮಸ್ಯೆ ಹಾಕೊಂಡಿದ್ದೀವಿ, ಮತ್ತೇನಾದ್ರು ಬ್ಯಾಡ್ ಮೆಸೇಜ್ ಮಾಡಿದ್ರೆ ಸೀದಾ ಎಣಿಸ್ಕೊಂತಿ ಕ್ರೈಮ್ ಇದರಲ್ಲಿ. ನೆನಪಿರ್ಲಿ, ನೀನು ಬದಲಾವಣೆ ಗೊತ್ತಾಯ್ತು ನನಗೆ. ಅಲ್ಲಿ ಪಕ್ಕ ಹುಡ್ಕೊಂಡು ದೊಡ್ಡ ವಿಷಯ ಏನಲ್ಲ, ಅದು ಬಿಡಿ. ಅಂತ ಅವಿವೇಕಗಳ ಬಗ್ಗೆ ಮಾತಾಡಿ ಸಮಯ ವ್ಯರ್ಥ ಮಾಡೋದು ಬೇಡ. ಈ ತಾಯಿ ಈ ಪುಣ್ಯಾತ್ಮ ಆಂಬುಲೆನ್ಸ್ ಡ್ರೈವರ್ ಮೂಲಕ ನಿಮ್ಗೆ ಗೊತ್ತಿರುತ್ತೆ ಇವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ. ಸರಿ, ಎಷ್ಟು ಗಂಟೆ ಕೊಟ್ಟಿದ್ದಪ್ಪ?
ಮಂಗಳೂರಿಗೆ 2 ಗಂಟೆ 7 ನಿಮಿಷಕ್ಕೆ ಹಾಸನಿಂದ ಹಾಸನದಿಂದ 2 ಗಂಟೆ 7 ನಿಮಿಷಕ್ಕೆ 7 ನಿಮಿಷಕ್ಕೆ ನಿನ್ನೆ 1:15 ಗಂಟೆಗೆ ಹಾಸನಿಂದ ಮೈಸೂರಿಗೆ. ಅಯ್ಯೋ ಪುಣ್ಯಾತ್ಮ ನೋಡಿ ಇದು ಒಂದ್ಸರಿ ಕ್ಲಾಸ್ ಬಿಡಿ ದಯವಿಟ್ಟು ಒಂದ್ಸರಿ. ನಾನು ನಿಮಗೆ ಇದೇ ಮಾಡಬಲ್ಲೆ, ಬೇರೆ ಏನ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಒಂದ್ಸರಿ ಎಲ್ಲ ಹಿಂಗೆ ಅಂದ್ಬಿಡೋಣ, ಒಂದು ಸನ್ಮಾನ ಅನ್ಕೋಬೇಡ, ಕಾರಣ ಗೌರವನ ಇದು ನಿಮಗೆ. ಯಾಕಂದ್ರೆ ಇನ್ನೂ 1000 ಜನ ಮಕ್ಕಳನ್ನ, 100 ಮಕ್ಕಳನ್ನ ನೀವು ಸಂರಕ್ಷಣೆ ಮಾಡಲಿ, ಶಕ್ತಿ ನಿಮ್ಗೆ ದೇವ್ರು ಕೊಡ್ಲಿ. ನಿನ್ನ ಜೀವನ ನೋಡ್ಕೊ, ನಿನ್ನ ಹೆಸರು ನೋಡ್ಕೊ, ನಿನ್ನ ಕುಟುಂಬ ಮಕ್ಕಳಿದ್ದಾರೆ ದಯವಿಟ್ಟು. ಕರೆಕ್ಟ್ ಅಲ್ಲಮ್ಮ? ಮತ್ತೆ ಹುಷಾರು. ಯಾಕಂದ್ರೆ ಯಾವುದೋ ಬರದಲ್ಲಿ ನಿನ್ನ ಬಗ್ಗೆ ಗಮನ ಇರಲಿ, ಅವ್ರ ಬಗ್ಗೆನೇ ಗಮನ ಇರಲಿ. ಆಯ್ತಾ? ಇದು ನಿಮ್ಮ ಮನೆಯವ್ರು ನೀನೇ ಕೊಟ್ಬಿಡಪ್ಪ, ನಾನು ಕೊಡ್ತೇನೆ. ಅಮ್ಮ ಇದ್ದಾರಾ? ಅಮ್ಮ ಇದೆ. ಇನ್ನೊಂದು ಸೀರೆ ತಂದ್ಬಿಡ್ತೀನಿ. ನಿಮ್ಮ ತಾಯಿಗೂ ಸೀರೆ ಕೊಡೋಣ. ಆ ತಾಯಿ ನನ್ನ ತಾಯಿನ ತಂದೋಣ. ಕರೆಕ್ಟಲ್ವಾ? ಈ ಥರ ಸಾಕಷ್ಟಿದ್ರಿ ಬ್ಯಾಡ್ ಮೆಷ ಮಾಡೋರು ಅವನು ಸಾಧನೆ ಮಾಡ್ರಪ್ಪ, ನಾನೇ ಸನ್ಮಾನ ಮಾಡ್ತೀನಿ. ಕರೆಕ್ಟ್ ತಪ್ಪ? ಬ್ಯಾಡ್ ಮೆಷ ಮಾಡೋದು ಯಾರೋ ಸಾಧನೆ ಮಾಡ್ರಿ. ಮೊನ್ನೆ ಒಂದು ತಂಗಿ ಬಂದಿದ್ಲು, ನನ್ನ ತಂಗಿತಾರ, ಕತ್ತಳ ತಂಗಿತಾರ. ಗಂಡಂಗೆ ಗಂಡ ಇಲ್ವಂತೆ, ಮಕ್ಕಳು 2 ಹುಷಾರಿಲ್ವಂತೆ. ಅವಳು ಹ್ಯಾಂಡಿಕ್ಯಾಪ್, ಪುಣ್ಯಕಿತ್ತಿ ನೋಡಿ. ನಾನು ಸ್ವಲ್ಪ ಅಳಿಲ್ ಸೇವೆ ಮಾಡಿ ನೀವು ಸ್ವಲ್ಪ ಹಣ ಕೊಟ್ಟೆ. ಒಂದೇ ಮಾತಂದು ಅವಳು ನಂಗೆ ಫೋನ್ ಮಾಡಿ ಹೇಳ್ತಾಳೆ, ಅಣ್ಣ ನೀವು ಕೊಟ್ಟರೆ ನಾನು ಆಡ್ಕೊಂಡಿದ್ದೀನಿ ಅಂತ. ಆ ತಂಗಿ ಒಂದ್ಸರಿ ಜ್ವರ ಬಂದ್ಬಿಡಿ ಉಳಿತಾವಂತ. ಸಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾವನ ಕೈಲಿ ಏನು ಮಾಡೋಕ್ಕಾಗಲ್ಲ. ಯಾರು ಹೆಣ್ಣಾಲಿ ಗಂಡ ಯಾರು ಏನು ಮಾಡೋಕ್ಕಾಗಲ್ಲ. ಕುತ್ಕೊಂಡು ಮನೆಗೆ ಏನು ಮಾಡೋದು? ಕಂಡ ಮನೆ ಬಗ್ಗು ನೋಡೋದು. ನೀನು ಆ ಥರ ನೀನು ಅದು ಸಂಬಂಧ ಪಡೋದೇ ಬೇಡ. ಅವನ ಬಗ್ಗೆ ಅವ್ನ ಮಾತಾಡೋದೇ ಮಾತಾಡಿ ನಮ್ಮ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದೇ ಬೇಡ. ನಾವು ಹಿಂಗೆ ಇರೋಣ. ನಿಮ್ಮ ತಾಯಿ ಕೊಟ್ಬಿಡೋದು ದಯವಿಟ್ಟು. ಹಾಂ ಅಣ್ಣ ಒಂದು ಸದ್ ಮಾಡ್ಲೇನಾ? ನಾನಂತೂ ಅದೃಷ್ಟ ಯಾಕಪ್ಪ, ನಿನ್ನಂತರ ನೋಡೋ. ಇವತ್ತು ನಾನು ದೇವರಿಗಿಂತ ಜಾಸ್ತಿ ಜನ ಸಂಪಾದನೆ ಮಾಡೋದೇನಂದ್ರೆ, ನಾನು ಸಂಪಾದನೆ ಮಾಡೋದೇನಂದ್ರೆ ನಿಮ್ಮಂತ ಪ್ರೀತಿ. ನಾನು ನಿಜ, ನಾನು ಏನ್ ಬೇಕು ನಾನು ದುಡ್ಡು ಮಾಡಿಲ್ಲ. ನಂಗೆ ದುಡ್ಡು ಬಗ್ಗೆ ಆಸೆನೂ ಇಲ್ಲ. ನಾನು ಅದೇ ಕಾರಣ ನಾನೇ ಡ್ರೈವರ್. ನನಗೆ ಒಂದೇ ಆಸೆ ಒಳ್ಳೆ ಸಾಹಸ ಆಗಬೇಕು ಅಂತ. ಇನ್ನೊಂದು ಆಸೆ ಇದೆ, ಬ್ಯಾಡ್ ಮೆಸೇಜ್ ಮಾಡೋಣ. ಆ ಹುಡುಗಿ ನೇಣಕನಕ್ಕೆ ಹೋಯ್ತು ಒಂದು ದಿವಸ. ಹಾಕನಕ್ಕೆ ಹೋಯ್ತು, ಇಲ್ಲಿ ಬತ್ತೆ ಟವಲ್ ಹಾಕ ಬಂದಿತ್ತು. ಹಿಂಗೆ ನನ್ನ ಅನುಮಾನ ಬಂತು, ಏನಮ್ಮ ಅಂದೆ. ಒಂದು ಹೇಳೇ ಇಲ್ಲ. ನನ್ನ ಅಪ್ಪ ಅನ್ಸ್ಕೊಂಡೆ ನಾನು. ಬೈಲಿ ಅಪ್ಪ ಅನ್ನೋ ಕರೆಕ್ಟಾಗಿ ಚಿಕ್ಕಪ್ಪ ಅಂದ್ಲು. ಆಗ ಹೇಳಿದ್ಲು, ಅಪ್ಪ ಚಿಕ್ಕಪ್ಪ ಹಿಂಗೆ ಮಾಡ್ತಾರೆ ಅಂತ. ಇಂಥ ನನ್ನ ಮಕ್ಕಳು ಹಾಳು ಮಾಡೋದು, ಜೀವನ ಹಾಳು ಮಾಡೋದು. ಇವರು ಕುತ್ಕೊಂಡು ಮನೆಗೆ ಏನು ಮಾಡೋದು? ಜೀವನ ಹಾಳು ಮಾಡೋದು. ನೀವು ನಿಮ್ಮನ್ನ ಹೆಣ್ಮಕ್ಳ ಬಗ್ಗೆ ಮಾತಾಡ್ರಿ. ಇಲ್ಲ ನಿಮ್ಗಂತ ತಾಕತ್ತಿದ್ರೆ ಯಾವನ್ ಬ್ಯಾಡ್ ಮೆಸೇಜ್ ಮಾಡ್ತೀರಿ? ನೀವು ಸಹಾಯ ಮಾಡಿ ತಾಕತ್ತಿದ್ರೆ, ನೀವು ಗುಂಡಿ ಹುಟ್ಟಿದ್ರೆ, ನಿಮ್ಮ ಅಪ್ಪ ಅಮ್ಮಗೆ ನೀವು ಕರೆಕ್ಟಾಗಿ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಕರೆಕ್ಟಾಗಿ ನೀವು ಬೆಳೆಸಿದ್ರೆ, ನಿಮ್ಗೆ ಒಳ್ಳೆ ಸಂಸ್ಕೃತಿ ಕಲಿಸಿದ್ರೆ ನೋಡೋ, ನಿನ್ನ ಸನ್ಮಾನ ಮಾಡ್ತೀನಿ. ಅವ್ರಿಗೆ ಮಾಡೋಕ್ಕಾಗಲ್ಲ. ನಾನು ಇದು ಹೇಳ್ತಿರೋದು ಒಬ್ಬಂಗೆ ಅಲ್ಲ, ಬೇರೆಯವ್ರು ನಿಮ್ಗೆ ಹೇಳ್ತೀನಿಲ್ಲ, ಸೇರಿಸಿ ಹೇಳ್ತೀನಿ. ದಯವಿಟ್ಟು ಯಾವುದೇ ಮನೆ ಗಂಡಿಲ್ಲ, ಎಂಟಿಲ್ಲ, ಮಕ್ಕಳಿಲ್ಲ, ಮರಿಲ್ಲ, ಏನು ಅನ್ಬಾರ್ರಪ್ಪ ದಯವಿಟ್ಟು. ನಿಮ್ಗೆ ರಿಕ್ವೆಸ್ಟ್. ಸಾಕಷ್ಟು ಹೆಣ್ಮಕ್ಳು ಬರ್ತಾರೆ ಇಲ್ಲಿ, ಭಾಳ ನಂದಿರ್ತಾರೆ, ಅಳ್ತಿರ್ತಾರೆ. ಅಳ್ತಾರ್ದು ಏನಮ್ಮ ಅಂತ ಕೇಳೋ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗಲ್ಲ. ಅಣ್ಣ ನಂಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ, ಜನ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೀಗೆ ಅಳ್ತಾವಳ ಹೇಳ್ತಾರೆ, ಗಾರ್ಮೆಂಟ್ಸ್ ಕೊಟ್ಟು ಜೀವನ ಮಾಡ್ತೀನಿ, ನಂಗೆ ಗಂಡು ಸರಿ ಇಲ್ಲ ಅಂತಾರೆ. ಅಲ್ಲಿ ಆಡ್ಕೊಂತಾರಂತೆ ಅವನ ಒಬ್ಬ, ಅಲ್ಲಿ ಯಾವಳೊಬ್ಳು ಆಡ್ಕೊಂತಾವಂತೆ. ರೋಡ ಕುತ್ಕೊಳೋದು ಏನು ಕೆಲಸ ಅಂತಾರೆ ಮಕ್ಕಳಿಗೆಲ್ಲ ಕುತ್ಕೊಂಡು. ಇವ್ರ ಅಮ್ಮ ಎಲ್ಲಿ, ಇವ್ರ ಹೆಂಡತಿಯರು ಅಂತ ಗೊತ್ತಿರೋದೇ ಇಲ್ಲ ಇವ್ರಿಗೆಲ್ಲ. ಅವ್ರ ಮನೆ ಬಗ್ಗೆ ಯೋಚನೆ ಮಾಡಲ್ಲ ಅವ್ರಲ್ಲ. ನೋಡಿ ಇಲ್ಲಿ ನೋಡಿ ಖುಷಿ ಆಗ್ತದೆ. ಖುಷಿ ಆಗಲ್ವಾ? ನೀನೊಬ್ಬರಿಗೆ ಅಲ್ಲ, ಇಡೀ ಆಂಬುಲೆನ್ಸ್ ಡ್ರೈವರ್ಗಳು ಯಾರು ಇದ್ದೀರಾ ಪುಣ್ಯಾತ್ಮರು, ಇಡೀ ಹೊರಡಲ್ಲಿ, ಇಡೀ ಭೂಮಿ ಮೇಲೆ ನಿಮಗೆಲ್ಲ ನಿಮ್ಮ ಜೀವದ ಮೇಲೆ ಆಸೆ ಬಿಟ್ಟು, ನಿಮ್ಮ ಮನೆಗಳ ಕಷ್ಟಗಳನ್ನ ತೊರೆದು, ನಿಮ್ಮ ವಾಹನ ಬಗ್ಗೆ ಯೋಚನೆ ಮಾಡಿದ್ರೆ, ನೀವು ಇಂಥ ಬಗ್ಗೆ ಯೋಚನೆ ಮಾಡಿದ್ರೆ, ನಿಮ್ಮ ಅಪ್ಪ ಬಗ್ಗೆ ಯೋಚನೆ ಮಾಡಿದ್ರೆ, ನೀವು ಒಂದು ಜೀವ ಉಳಿಸೋಕ್ಕೋಸ್ಕರ ನಿಮ್ಮ ಜೀವನ ತೆಗೆದು ಇರ್ತೀರಾ. ಮತ್ತೆ ದೇಶಕ್ಕಾಯ ಸೈನಿಕರು ಅವೆಲ್ಲ ಒಂದ್ಸರಿ ಉಳಿದು ಸಾಯ್ತಾರಲ್ಲ, ಹಿಂಗೆಲ್ಲ ಈ ಥರ ಎಲ್ಲ ಬ್ಯಾಡ್ ಮೆಸೇಜ್ ಮಾಡಿ. ಇದಕ್ಕೂ ಹಾಕಿರ್ತಾರೆ ಬ್ಯಾಡ್ ಮೆಸೇಜ್. ಈಗ ಸೀರೆ ಕೊಡೋಕ್ಕಾಗಿದೆ ನಮ್ಮ ಅವ್ನು ಬೇರೆ ಹಾಕಿಲ್ಲ. ಸೀರೆ ನಾನು ಕೊಡ್ತೀನಲ್ಲ, ಇನ್ನೊಬ್ಬ ಯಾವನ ಹಾಕಿದ್ದ ಅವತ್ತು ಸರ್, ಫ್ರೀ ಸೀರೆ ಸಿಗ್ತೀವಿ ಅಂತ ಕೊಡ್ತಾರೆ ಅಂತ ಬರ್ತಾನೆ. ಇನ್ನೊಬ್ಬ ಹೇಳ್ತಾನೆ ಫ್ರೀ ಬಸ್ ಹೋಗ್ತಾರೆ ಅಂತ ಆಗ್ತಾರೆ. ಇದೇ ಜನರು ಮಾಡೋ ಕೆಲಸ. ಇನ್ನು ಬೈತಾನೆ ಅಂತ ಬೈಯಂಗಿಲ್ಲ ನಿಮ್ಮನ್ನ. ಈಗ ಒಂದು ಗಂಡ ಒಂದು ಹೆಂಡತಿಗೆ ಡೈವರ್ಸ್ ಕೊಡ್ತೀವಿ, ಒಂದು ಮಗಳು ಅಂತ 100 ಜನ ಮಧ್ಯೆ ಬೈಲೇಬೇಕು. ನಾನು ಆಡೋರು ಬೈಲಿಲ್ವಾ? ಅಲ್ಲಿ ಯಾರೋ ಅಮ್ಮ ಬಂದು ಬಿದ್ಲು, ಅಲ್ಲಿ ಆಡೋದನ್ನು ಬಂದು ಅಡ್ಡ ಹಾಕೊಂಡಿದ್ದ. ಎಷ್ಟು ಹೇಳಿದ್ರು ಆಡೋರು ಅಡ್ಡ ಹಾಕೊಂಡಿದ್ರು. ನೀವು ಆಡೋದನ್ನು ಬೈದು ಬಂದು ನಾನು ಬೈಬೇಕಲ್ಲ. ಇಲ್ಲಿ ಬೈದ್ರೆ ಅವ್ರು ತೆಗಿಯಲ್ಲ ಆಟವ, ಬರೋ ಜನ ತೊಂದರೆ ಕೊಡ್ತಾರೆ. ಬೈಲಿಲ್ಲ, ನಾನು ತುಂಬ ಸೈಲೆಂಟಾಗಿ ರಾಮ, ನನ್ನ ಹೆಸರು ರಾಮಚಂದ್ರ, ರಾಮ ಹಾಕಿದ್ರೆ ಈ ಪ್ರಪಂಚ ಬಿಡಲ್ಲ, ಜನ ಬಿಡಲ್ಲ. ರಾಮ ಆಗಿದೆ, ರಾಮನ್ ತುಳಿತಾರೆ. ರಾಮನೇ ಹೊಸ ಬಿಡಲಿಲ್ಲ, ಶ್ರೀಕೃಷ್ಣನೇ ಬಾಳಿಸಲಿಲ್ಲ ನಮ್ಮ ಜನಗಳು. ಇನ್ನೊಂದ್ಸರಿ ಯಾವ್ಯಾವನು ಈ ಸೇವೆಗೆ, ನಮ್ಮ ಸೇವೆಗಲ್ಲ, ಯಾರ್ಯಾರು ಧಾರ್ಮಿಕವಾಗಿ ಸೇವೆ ಮಾಡ್ತಕ್ಕಂಥವ್ರನ್ನ, ಈ ಥರ ಆಂಬುಲೆನ್ಸ್ ಹೊಡ್ತಕ್ಕಂಥ ಅಂಥವ್ರನ್ನ ನಿಮ್ಮನ್ನು ಬೈತಾರೆ. ಆಂಬುಲೆನ್ಸ್ ಬೆಳಗ್ಗೆ ಹೋಗ್ತಾನೆ ಅಂತ ಅಂದೇ ಅಂತ ನಾನು ಕೇಳ್ಕೊಂಡಿನಪ್ಪ. ಹಂಗಾದ್ರೆ ಯಾರ್ಯಾರು ಬ್ಯಾಡ್ ಮೆಸೇಜ್ ಮಾಡ್ತೀರಿ, ನಿಮ್ಮ ಮನೆ ನಿಮ್ಮ ಅಂತಾನೆ ಹಾಳಾಗೋಗ್ಬಿಡ್ಲಿ. ಕರೆಕ್ಟ್ ಅಲ್ವಾ? ಇಲ್ಲ ನಿಮ್ಮ ಮಕ್ಕಳು ವಿಕಾರ ಹುಟ್ಟುಬಿಡ್ಲಿ. ನಿಮ್ಮ ಮಕ್ಕಳು ವಿಕಾರ ಹುಟ್ಟುಬಿಡ್ಲಿ, ನಿಮ್ಮ ಮನೆ ಮಂತಾನೆ ಹಾಳಾಗೋಗ್ಬಿಡ್ಲಿ. ಅವ್ನು ಒಬ್ಬಂಗೆ ಯಾರು ಸಾಕಲ್ಲ. ಈಗ ನಂಗೆ ಯಾವ ಬ್ಯಾಡ್ ಮೆಸೇಜ್ ಮಾಡಿ ನನ್ನ ತಾಯಿ ಬಗ್ಗೆ ಮಾತಾಡೇನೆ, ನಿಮ್ಮ ಮನೆ ನಿಮ್ಮ ಮಕ್ಕಳೆಲ್ಲ ವಿಕಾರ ಹುಟ್ಟುಬಿಡ್ಲಿ. ನೀವು ಸರಿ ಆಗ್ತದೆ ನಿಮಗೆಲ್ಲ. ನನ್ನ ಕೈಗೆ ಏನೋ ನೆನ್ನೆ ಸಿಕ್ಕಿದ್ರು, ಕತೆ ಬೇರೆ ಇತ್ತು. ಭಾಳ ಹುಡುಕಿದ್ವಿ ನಾವು, ಅಡ್ರೆಸ್ ಸಿಕ್ಕಲಿಲ್ಲ. ನಾವು ಅವರೇ ಒಳ್ಳೆಯರು ಕೆಟ್ಟರೆ ನೀನೇ ಕಟ್ತೀವಿ ಬಂಗಾರ. ನನಗೆ ಗೊತ್ತಿಲ್ಲ, ನಾನು ಬರೀ ಹೇಳಿರೋ ಜನ ಹೊಡಿತಾರೆ, ಅವ್ನು ಹುಡ್ಕೊಂಡು ಹೋಗಿ ಬಂತಕ್ಕೆ ಅವ್ನು ಅಡ್ರೆಸ್ ಹಾಕಿಲ್ಲ. ಇವತ್ತು ಹೇಗೆ ಈ ದೇವ್ರು ಸಿಗುತ್ತಾ, ಇದರಲ್ಲಿ ನೀರು ಸಿಗತ್ತಾ, ಎಂಟಡಿ ವಿಗ್ರಹಗಳು ಸಿಗ್ತಾವ. ಈ ಥರ ಸೇವೆ ಮಾಡೋಕ್ಕಾಗಲಾಗುತ್ತಾ? ನಂತರ ಹೆಸರು ಮಾಡೋಕ್ಕಾಗಲಾಗುತ್ತದ? ಹೆಸರು ಮಾಡೋದು ನಾನು ದುಡ್ಡಲ್ಲಣ್ಣ. ಇವಾಗ ಜನ ಚೌಟ್ರಿಗೆ ಹೋಗಿದ್ದೆ, ನನ್ನ ಕ್ಲಾಸ್ಮೇಟ್ ಅವನು, ಅವ್ರ ಅಣ್ಣನ ಮಗಳು ಮದುವೆ. ಆ ಹುಡುಗಿ ಮದುವೆ ಆಗ ಹುಡುಗಿ ಫೋನ್ ಮಾಡಿ ಕರಿತೈತೆ ನನಗೆ.
ಚಿಕ್ಕಪ್ಪ ಬರಲ್ವಾ ಅಂತ. ಅವ್ರೇ ಆದ ಜಾತಿ ನಾವೇ ಜಾತಿ. ಇಲ್ಲಮ್ಮ ಟೈಮ್ ಇಲ್ಲ ಅಂದ್ರೆ ರಾತ್ರಿ ಬಂದು ಚಿಕ್ಕಪ್ಪ ರಾತ್ರಿ ಬಂದಿಲ್ಲ ಬಾ ಚಿಕ್ಕಪ್ಪ ಹೋಗುದಂಗೆ ಇದ್ಕೊಂತಾರೆ ಎಷ್ಟು ಗೌರವ ಕೊಡ್ತಾರೆ. ಅಲ್ಲಿ ನೋಡ್ತೀನಿ ನಮ್ಮ ಮಾಸ್ಟ್ರು ಕೆಂಚಪ್ ಮೇಸ್ಟ್ರು ನಮಗೆ ತಾಯರು ಒಬ್ರು ಅಲ್ಲ ಇವತ್ತೊಬ್ರು ಮೊನ್ನೆ ಒಂದು ತಂಗಿ ಫೋನ್ ಮಾಡಿ ಕರೀತು ನನ್ನ ಚಿಕ್ಕಪ್ಪ ಬರಲ್ವಾ ಅಂತ. ಇವತ್ತ ಒಂದು ಹುಡುಗಿ ನಮ್ಮ ಕ್ಲಾಸ್ಮೇಟು ಮದುವೆ ಅಣ್ಣ ಅವ್ನು ನಮ್ಮ ಕ್ಲಾಸ್ಮೇಟ್ ಫೋನ್ ಮಾಡಿ ಹೊಡಿತಾನೆ ಬರ್ಬೇಕು ಅಂತ. ಹೋಗ್ತೀನಿ ನಮ್ಮ ಮಾಸ್ಟರ್ ಇದ್ರಲ್ಲಿ ಖಾಲಿ ಬಿದ್ದೆ ಪಾಠಕಸ್ ಮಾಸ್ಟ್ರು ₹2 ಒಂದು ಪೇಪರ್ ಹಾಕ್ತೀನಿ ಜೀವನ ಮಾಡೋ ಒಂದು ಫೀಸ್ಗೆ ಆಗುತ್ತೆ ಅಂತೇಳಿ ದಿನ 2 ಪೇಪರ್ ಹಾಕಿ ಅನುಕೂಲ ಮಾಡ್ಕೊಟ್ಟು ಪುಣ್ಯಾಸ್ರು ಕೆಂಚಪ್ ಮಾಸ್ಟರ್ ನಮ್ಗೆ ಸರ್ವಿಸ್ಬೋದು. ಒಂದ್ಸಲ ನಮ್ಮ ಮಾಸ್ಟರ್ ಒಂದ್ಸರಿ ನಂಗೆ ನಾವು ಇದು ಈ ಸೇವೆ ಮಾಡ್ತೀವಿ. ಇದು ಮಧ್ಯೆ ಯಾವನಾರ ಮಾಡಿದ್ರೆ ನಮ್ಗೆ ತಗೊಳಕ್ಕಾಗಲ್ಲ. ನಾವು ಅನ್ಯಾಯ ಮಾಡಿರಲ್ಲ, ನಾವು ಸ್ವಲ್ಪ ಅದೇ ಇದ್ರೆ ಬೆಳೆದಿರೋರು. ನಾವು ಯಾರ ಬಗ್ಗೆ ಮಾತಾಡಲ್ಲ, ನಮ್ಮ ಬಗ್ಗೆ ಮಾತಾಡೋಣ ಯಾರು ನಾನು ಬಿಟ್ಟಿಲ್ಲ. ಅವನು ಬಿಡಲ್ಲ, ಅವನು ವ್ಯವಸ್ಥೆ ಮಾಡಿಸ್ತೀವಿ. ಅಷ್ಟು ಇನ್ನೊಂದ್ಸರಿ ಇವತ್ತು ಯಾಕೆ ಬಿಟ್ಟು ನಿನಗೆ ಅಂದರೆ ಲೈವಲ್ಲಿ ಹೇಳ್ತೀನಿ. ನಿನ್ನ ತಂದೆ ನೋಡಿದೆ ನಾನು, ನನಗೆ ಭಾಳ ಬೇಜಾರಾಯಿತು. ನನ್ನ ತಂದೆ ಸ್ವಲ್ಪ ವಯಸ್ಸಾಗಿದೆ, ಇವು ತಂದೆನೂ ಸ್ವಲ್ಪ ಕೂತಿದೆ. ಅದೇ ನೀನು ಗೆದ್ದಿರೋದು. ನಿನ್ನ ತಂದೆ ನೋಡ್ಬಿಟ್ಟು ನೀನು ಅಪ್ಪಿದ್ದಕ್ಕೆ ಒಳಗೆ ಹೋಗಿ ಕಂಬಿ ಅನಿಸಿ ನಿನ್ನ ತಂದೆ ಸಾಕು ಯಾರು ಇಲ್ಲ ಅನ್ಸ್ಕೊತೀನಿ. ಮಟ್ಲಿ ಅಮ್ಮನ ಹಾಕಿಲ್ಲ ಫೋಟೋ ನೀನು. ಇನ್ನೊಂದ್ಸರಿ ಹಾಕಿದ್ರೆ ನಿನ್ನ ತಂದೆ ನಾನು ಸಾಕೊಂತೀನಿ, ನಿನ್ನ ಅಲ್ಲಿ ಕಳಿಸ್ಬಿಡ್ತೀನಿ. ಎಲ್ಲಿಗೆಲ್ಲ ಎಣಿಸ್ಕೊಂಡ್ರೆ ಇರಲಿ ಅಲ್ವಾ? ಮಾಡೋಣ ಬೇಡವಾ? ಮಾಡೋಣ, ಅದೆಲ್ಲ ಮಾಡೋಣ. ನೀವು ಅಷ್ಟೇ, ನೀವೆಲ್ಲ ಹೇಳಿದ ಉದ್ದೇಶ ಅವ್ನು ಒಬ್ಬಗೋಸ್ಕರ ಅಲ್ಲ. ನೀವು ಯಾರ ಬಗ್ಗೆನೂ ಎದುರುಬೇಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಬೊಗಳ ನಾಯಿ ಬಗ್ಗೆ ಬಿಸ್ಕತ್ ಹಾಕಿ ಹೋಗ್ಬೇಡಿ. ಅವು ಬೊಗಳಿಕೆ ಅಂತವೆ, ಅವು ಬಿಸ್ಕತ್ ಇದ್ರು ಬೊಗಳ್ತಾರೆ, ಬಿಸ್ಲಾದ ಬೊಗಳ್ತಾರೆ. ನಿಮ್ಗೆ ಅರ್ಥ ಆಯ್ತಾ? ಎಲ್ಲ ಪ್ರಸಾದ ಮಾಡಿರಾ? ದೂರಿಂದ ಬಂದಿನ ಬಡಿ ನಿಧಾನಕ್ಕೆ ಹೋಗಿ ಅವ್ನಿಗೆ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ಕೊಡ್ತಂಗೆ ದಿವಸ ತೆಗಿವ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಏನಪ್ಪ ಹೇಳೋ ಸರಿ. ಇಬ್ಬರಿಗೂ ಅವನಿಗೆ ಕೊಡು, ಇವನಿಗೆ ಕೊಡು. ನೋಡಿ ಯಾರ ಮಕ್ಕಳು ವೀಕ್ ಇದ್ರೆ ಹೆಸರು ಕಾಳು, ಕಡಲೆಕಾಳು